ನಾನು ಇಲ್ಲೇನು ಕೂಡ ಎಲ್ಲಿಗೂ ನಮಸ್ಕಾರ. ನನ್ನ ಹೆಸರು HD ವಿಶ್ವನಾಥ್ ಅಂತೇಳಿ, ಫ್ರಮ್ ಮಂಡ್ಯ. ಸುಮಾರು 18 ವರ್ಷಗಳಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದ ಹಾಗೆ ರಾಜ್ಯದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರಗಳಲ್ಲಿ ಸಂಪನ್ಮೂಲ ವ್ಯಕ್ತಿಯ ಕೆಲಸವನ್ನ ನಿರ್ವಹಿಸ್ತಾ ಇದ್ದೇನೆ. ಈ 18 ವರ್ಷಗಳ ಬೋಧನಾ ಅನುಭವದ ಹಿನ್ನೆಲೆಯಲ್ಲಿ ಭಾರತ ಸಂವಿಧಾನ ಮತ್ತು ಇತಿಹಾಸ ಎರಡನ್ನೂ ಕೂಡ ನಾನು ಬೋಧನೆ ಮಾಡ್ಕೊಂಡು ಬರ್ತಾ ಇದ್ದೇನೆ. ಈ ಅನುಭವದ ಹಿನ್ನೆಲೆಯಲ್ಲಿ ನಾನು ಒಂದು ವಿನೂತನ ಪ್ರಯತ್ನಕ್ಕೆ ಮುನ್ನುಡಿನ ಬರೆದಿದ್ದೇನೆ. ಅದೇನು ಅಂತಂದ್ರೆ, ನಮ್ಮ ಒಂದು ರಾಜ್ಯ ಸರ್ಕಾರ ನಡೆಸುವಂತಹ ಪರೀಕ್ಷೆಗಳಲ್ಲಿ, ಅದು ಜೆನೆಟೆಡ್ ಪ್ರೊಫೆಷನರಿ ಆಗಿರ್ಬೋದು, ನಾನ್ ಜೆನೆಟೆಡ್ ಪ್ರೊಫೆಷನರಿ ಎಕ್ಸಾಮಿನೇಷನ್ ಆಗಿರ್ಬೋದು, ಇದರಲ್ಲಿ ಇವತ್ತಿಗೆ ಅತಿ ಹೆಚ್ಚು ಅನ್ವಯಿತ ರೂಪದ ಪ್ರಶ್ನೆಗಳೇ ಬರ್ತಾ ಇರ್ತಕ್ಕಂಥದ್ದು. ಅದರಲ್ಲೂ IAS ನಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನೇ ಅತಿ ಹೆಚ್ಚು ಕೇಳ್ತಾ ಇದ್ದಾನೆ. ಅಲ್ಲಿ ಕೇಳುವಂತಹ ಪ್ರಶ್ನೆಗಳನ್ನ ಸ್ವಲ್ಪ ಮಾರ್ಪಡಿಸಿ ಕೂಡ ಕೇಳ್ತಾ ಇದ್ದಾನೆ. ಈ ಹಿನ್ನೆಲೆಯಲ್ಲಿ ದಿನೇ ದಿನೇ ಪರೀಕ್ಷೆನೇ ಎದುರಿಸುವಂತಹ ಒಂದು ಸ್ಥಿತಿ ಕ್ಲಿಷ್ಟಕರ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಸೋರ್ಸ್ ಅನ್ನ ಕೊಡಬೇಕು ಅಂತಕ್ಕಂಥ ಉದ್ದೇಶವನ್ನ ಇಟ್ಕೊಂಡು IAS ನಲ್ಲಿ, ಅಂದ್ರೆ IAS ಪೂರ್ವಭಾವಿ ಪರೀಕ್ಷೆಯಲ್ಲಿ MCQ ಕ್ವಶನ್ ಕೇಳಲಿಕ್ಕೆ ಶುರು ಮಾಡಿದ್ದು 1979ರಿಂದ. ಈ ಹಿನ್ನೆಲೆಯಲ್ಲಿ 1979ರಿಂದ 2025ರವರೆಗೆ, ಅಂದ್ರೆ 47 ವರ್ಷ ಆಯ್ತು. 47 ವರ್ಷಗಳ ಅವಧಿನಲ್ಲಿ ಪೂರ್ವಭಾವಿ ಪರೀಕ್ಷೆಯಲ್ಲಿ ಸಾಮಾನ್ಯ ಅಧ್ಯಯನ ಪತ್ರಿಕೆಯಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟ ಕೇಳಿರುವಂತಹ ಪ್ರಶ್ನೆ ಏನಿದಾವೆ, ಅದು ಪ್ರಾಚೀನ ಭಾರತ ಇತಿಹಾಸ ಆಗಿರ್ಬೋದು, ಮಧ್ಯಕಾಲೀನ ಭಾರತ ಇತಿಹಾಸ ಆಗಿರ್ಬೋದು, ಆಧುನಿಕ ಭಾರತ ಇತಿಹಾಸ ಆಗಿರ್ಬೋದು, ಒಟ್ಟಾರೆ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಕೇಳಿರುವಂತಹ ಪ್ರಶ್ನೆಗಳನ್ನ ಆಯಾ ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ ಅದನ್ನ ಪ್ರತ್ಯೇಕಗೊಳಿಸಿ ಅದಕ್ಕೆ ವಿವರಣಾತ್ಮಕ ರೂಪದಲ್ಲಿ 4 ಆಯ್ಕೆಗಳು ಕೂಡ ಉತ್ತರವನ್ನ ಕೊಟ್ಟಿದ್ದೇನೆ. ಪ್ರತಿ ಪ್ರಶ್ನೆಗೆ ಒಂದು ಆಯ್ಕೆ ಉತ್ತರ ಆದ್ರೆ ಇನ್ನು ಉಳಿದಂತಹ 3 ಆಯ್ಕೆಗಳು ಕೂಡ ನಾನು ಉತ್ತರವನ್ನ ಕೊಟ್ಟಿದ್ದೇನೆ. ಇತಿಹಾಸದಲ್ಲಿ ಎಷ್ಟೋ ಒಂದು ವಿಷಯಗಳು ನಮ್ಗೆ ಗೋಚರ ಆಗಿರ್ತಕ್ಕಂತಹ, ನಾವು ಕೇಳದೇ ಇರ್ತಕ್ಕಂತಹ ಸಂಗತಿಗಳನ್ನ IAS ನಲ್ಲಿ ಕೇಳಿರೋದನ್ನ ನಾನು ಇಲ್ಲಿ ರಾಜ್ಯ ಮಟ್ಟದ ಪರೀಕ್ಷೆಯಲ್ಲಿ ಅನುಕೂಲ ಆಗಲಿ ವಿದ್ಯಾರ್ಥಿಗೆ ಅಂತೇಳಿ ಅದನ್ನ ವಿವರಣಾತ್ಮಕ ರೂಪದಲ್ಲಿ ಉತ್ತರವನ್ನ ಕೊಟ್ಟಿದ್ದೇನೆ. ಇದು ರಾಜ್ಯದಲ್ಲೇ ಪ್ರಪ್ರಥಮ ಬಾರಿಗೆ ಆಗಿರ್ತಕ್ಕಂಥ ಪ್ರಯತ್ನ. ಹಲವಾರು ಜನ ಪ್ರಶ್ನೆ ಪತ್ರಿಕೆಯನ್ನ ಕೀ ಆನ್ಸರ್ ABC ಅಂತೇಳಿ ಕೊಟ್ಟು ಅದನ್ನ ಕನ್ನಡಕ್ಕೆ ತರ್ಜುಮೆ ಮಾಡಿ ಬಿಟ್ಟಿದ್ದಾರೆ. ಆದ್ರೆ ವಿವರಣಾತ್ಮಕವಾಗಿ ಸಬ್ಜೆಕ್ಟ್ ವೈಸ್ ಕೊಟ್ಟಿರೋದು ಇದೇ ಪ್ರಥಮ ಬಾರಿಗೆ. ಕಳೆದ ವಾರ ಪುಸ್ತಕ ಇದು ಬಿಡುಗಡೆ ಆಗಿದೆ. ಇದು ರಾಜ್ಯದ ಎಲ್ಲಾ ಮಾರುಕಟ್ಟೆಗಳಲ್ಲೂ ಕೂಡ ಇದು ಲಭ್ಯ ಆಗುತ್ತೆ, ಅಥವಾ ವೈಯಕ್ತಿಕವಾಗಿ ಕೂಡ ನಾವು ಪೋಸ್ಟ್ ಮುಖಾಂತರ ಕಳಿಸ್ಕೊಡ್ತೇವೆ. ಇದು 47 ವರ್ಷಗಳ ಪೂರ್ವಭಾವಿ ಪ್ರಶ್ನೆ ಪತ್ರಿಕೆಗಳನ್ನ ಇತಿಹಾಸ ಸಂಬಂಧಪಟ್ಟ ಹಾಗೆ ಹೊಂದೋದ್ರಿಂದಾಗಿ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಈಗ KCET ಎಕ್ಸಾಮ್ ಆಗಿರ್ಬೋದು, NET ಎಕ್ಸಾಮ್ ಆಗಿರ್ಬೋದು, PU ಕಾಲೇಜ್ ಲೆಕ್ಚರರ್ಸ್ ಆಗಿರ್ಬೋದು, ಡಿಗ್ರಿ ಕಾಲೇಜ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರ್ಬೋದು, ಹಾಗೆ ಗ್ರೂಪ್ C ವಿವಿಧ ಹುದ್ದೆಗಳಾಗಿರ್ಬೋದು, KS ಆಗಿರ್ಬೋದು, IAS ಆಗಿರ್ಬೋದು, ಎಲ್ಲಾ ಹಂತದ ಪರೀಕ್ಷೆಗಳನ್ನ ಸಿದ್ಧತೆ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇದು ಬಹಳ ಉಪಯೋಗಕಾರಿ ಆಗಿರುತ್ತೆ ಅನ್ನೋದ್ರಲ್ಲಿ ಯಾವುದೇ ರೀತಿಯಾದ ಅನುಮಾನ ಇಲ್ಲ. ಹಾಗೆ ಇದರ ಜೊತೆಗೆ ನನ್ನ ಈ ಒಂದು 18 ವರ್ಷಗಳ ಸುದೀರ್ಘ ಅನುಭವದಲ್ಲಿ ಮತ್ತೊಂದು ಪುಸ್ತಕವನ್ನು ಕೂಡ ನಾನು ಈಗಾಗಲೇ ಪ್ರಕಟ ಮಾಡಿದ್ದೇನೆ. ಅದು ಈಗಾಗಲೇ 3 ಮುದ್ರಣಗಳನ್ನ ಕಂಡಿದೆ. ಭಾರತ ಸಂವಿಧಾನದ ಪ್ರಶ್ನೋತ್ತರ ಕಣಜ. ಈಗಾಗಲೇ ನಾನು ಹೇಳಿದ್ದು ಇತಿಹಾಸದ ಪ್ರಶ್ನೋತ್ತರ ಕಣಜ. ಇದು ಕಳೆದ ವರ್ಷ ನಾನು ರಿಲೀಸ್ ಮಾಡಿದ್ದು ಭಾರತ ಸಂವಿಧಾನದ ಪ್ರಶ್ನೋತ್ತರ ಕಣಜ. ಇದು ಕೂಡ ಇತಿಹಾಸದ ರೀತಿಯಲ್ಲೇ 1979ರಿಂದ ಇಲ್ಲಿವರೆಗಿನ IAS ಪೂರ್ವಭಾವಿ ಪರೀಕ್ಷೆಯಲ್ಲಿ ಕೇಳಿರುವಂತಹ ಸಂವಿಧಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿಗೆ ವಿವರಣಾತ್ಮಕ ರೂಪದಲ್ಲಿ ಉತ್ತರ ಕೊಟ್ಟಿರೋದು. ಈಗಾಗಲೇ 3 ಮುದ್ರಣಗಳನ್ನ ಇದು ಅತ್ಯಂತ ಕಡಿಮೆ ಅವಧಿಯಲ್ಲಿ ಕಂಡಿದೆ. ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಂದು ಗ್ರೂಪ್ C ಅಂತದ್ದಾಗಿರ್ಬೋದು, KS ಆಗಿರ್ಬೋದು, IAS ನಲ್ಲಿ ಆಗಿರ್ಬೋದು, ಕನಿಷ್ಠ 15ರಿಂದ 20 ಪ್ರಶ್ನೆಗಳು ಬರ್ತಾ ಇದಾವೆ. ಈ ನಿಟ್ಟಿನಲ್ಲಿ ಆ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಪೂರಕವಾಗಿರುವ ಹಾಗೆ 4 ಬಹು ಆಯ್ಕೆಗಳಿಗೆ ಉತ್ತರ ಕೊಟ್ಟಿರೋದ್ರಿಂದಾಗಿ ನಾವು ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ IAS ನಲ್ಲಿ ಯಾವ ರೀತಿಯಾದಂತಹ ಪ್ರಶ್ನೆಗಳು ಬಂದಿದ್ದಾವೆ ಅನ್ನೋದನ್ನ ನಾವು ಗಮನಿಸೋದಕ್ಕೆ, ಹಾಗೆ ಅದೇ ರೀತಿಯಾದಂತಹ ಒಂದು ಪ್ಯಾಟರ್ನ್ ಅಲ್ಲಿ ಗ್ರೂಪ್ C ಹಂತದ ಪರೀಕ್ಷೆಗಳನ್ನ ಪ್ರಶ್ನೆ ಪತ್ರಿಕೆಗಳನ್ನ ತಯಾರು ಮಾಡ್ತಾ ಇರೋದ್ರಿಂದ ನಮಗೆ ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಅದ್ಭುತವಾದಂತಹ ಒಂದು ಸೋರ್ಸ ಸಿಗುತ್ತೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಪುಸ್ತಕವನ್ನ ಪ್ರಕಟ ಮಾಡಿದ್ದೇನೆ. ಇದನ್ನು ಕೂಡ ತಾವು ಪರ್ಚೇಸ್ ಮಾಡ್ಲಿಕ್ಕೆ ಅವಕಾಶ ಇದೆ. ಬುಕ್ ಸ್ಟೋರ್ ನಲ್ಲೂ ಕೂಡ ತೆಗೆದುಕೋಬಹುದು, ಅಥವಾ ವೈಯಕ್ತಿಕವಾಗಿ ಸಂಪರ್ಕಿಸಿ ಕೂಡ ಬುಕ್ ಅನ್ನ ತರಿಸ್ಕೋಬಹುದು. ಹಾಗೆ ಮತ್ತೊಂದು ಪುಸ್ತಕ ಆಧುನಿಕ ಭಾರತದ ಇತಿಹಾಸ. ಅಂದ್ರೆ ಕೇವಲ ಆಧುನಿಕ ಭಾರತದ ಇತಿಹಾಸವನ್ನು ಮಾತ್ರ ಕಾನ್ಸಂಟ್ರೇಟ್ ಮಾಡಿ ನಾನು ಈ ಪುಸ್ತಕವನ್ನು ಬರೆದಿರೋದು. ಯಾಕೆ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಬಂದಾಗ ಪ್ರಾಚೀನ ಭಾರತ ಮತ್ತು ಮಧ್ಯಕಾಲೀನ ಭಾರತ ಇತಿಹಾಸಕ್ಕೆ ಪ್ರಶ್ನೆಗಳನ್ನ ನೋಡಿದಾಗ ಅತಿ ಹೆಚ್ಚು ಮೊದಲು ಪ್ರಿಯಾರಿಟಿ ಕೊಡೋದು ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ. ಹೆಚ್ಚು ಪ್ರಶ್ನೆ ಬರ್ತವೆ. ಈ ನಿಟ್ಟಿನಲ್ಲಿ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಅಂದ್ರೆ 14ನೇ ಶತಮಾನದಿಂದ ಅಪ್ ಟು ಭಾರತ ಸ್ವಾತಂತ್ರ್ಯಗೊಳ್ಳುವವರೆಗೆ ನಡೆದಿರುವಂತಹ ಪ್ರಮುಖ ಎಲ್ಲಾ ಘಟನಾವಳಿಗಳನ್ನು ಕೂಡ ನಾನು ಪುಸ್ತಕದಲ್ಲಿ ಕೊಟ್ಟಿದ್ದೇನೆ. ಪ್ರತಿ ಚಾಪ್ಟರ್ನ ಎಂಡನಲ್ಲಿ ಆ ಚಾಪ್ಟರ್ ಸಂಬಂಧಪಟ್ಟ ಹಾಗೆ ಪ್ರೀವಿಯಸ್ IAS ಆಗಿರ್ಬೋದು, KS ಆಗಿರ್ಬೋದು, KCET ಆಗಿರ್ಬೋದು, ಗ್ರೂಪ್ C ಎಕ್ಸಾಮ್ ಅಲ್ಲಿ
ಕೇಳಿರುವಂತ ಪ್ರಶ್ನೆಗಳನ್ನು ಕೂಡ ನಾನು ಕೊಟ್ಟಿದ್ದೇನೆ. ಈ ನಿಟ್ಟಿನಲ್ಲಿ ಪಠ್ಯವನ್ನ ಚಾಪ್ಟರ್ ನ ಓದಂತವ್ರಿಗೆ ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಯಾವ ರೀತಿ ಕೇಳ್ತಾರೆ ಅನ್ನೋದು ಕೂಡ ಚಾಪ್ಟರ್ 2 ಗೊತ್ತಾದಾಗ ಅವ್ರಿಗೆ ಯಾವ ರೀತಿಯಾಗಿ ಪ್ರಿಪರೇಷನ್ ಆಗ್ಬೇಕು ಅನ್ನೋದು ಗೊತ್ತಾಗುತ್ತೆ. ಈ ನಿಟ್ಟಿನಲ್ಲಿ ಆಧುನಿಕ ಭಾರತ ಇತಿಹಾಸ ಪುಸ್ತಕವನ್ನು ಕೂಡ ಹೊರತಂದಿದ್ದು ಈಗಾಗಲೇ 3 ಮುದ್ರಣಗಳನ್ನ ಕಂಡಿರೋದನ್ನ ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗೆ ಮತ್ತೊಂದು ಪುಸ್ತಕ ಭಾರತ ಸಂವಿಧಾನ ಮತ್ತು ಸರ್ಕಾರ. ಇದು ಈಗಾಗಲೇ 10 ಮುದ್ರಣಗಳನ್ನ ಕಂಡಿರ್ತಕ್ಕಂಥದ್ದು, ಅತ್ಯಂತ ಕಡಿಮೆ ಅವಧಿಯಲ್ಲಿ 10 ಮುದ್ರಣಗಳನ್ನ ಕಂಡಿರ್ತಕ್ಕಂಥ ಒಂದು ಪುಸ್ತಕ. IAS, KS ಮತ್ತು ಗ್ರೂಪ್ ಸಿ ಎಕ್ಸಾಮ್ಗಳಲ್ಲಿ ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಕೇಳುವಂತಹ ಪ್ರಶ್ನೆಗಳು ಕೂಡ ಈ ಪುಸ್ತಕದಲ್ಲಿ ಉತ್ತರ ಇದೆ. ಪ್ರತಿಯೊಂದು ಎಕ್ಸಾಮ್ ನಡೆದಾಗ ನಾನು ಅವತ್ತಿನ ದಿನ ಸಾಯಂಕಾಲನೇ ಯಾವ ಪ್ರಶ್ನೆ ಪತ್ರಿಕೆಯಲ್ಲಿ ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಎಷ್ಟು ಪ್ರಶ್ನೆಗಳು ಬಂದಿದ್ದಾವೆ, ಅದಕ್ಕೆ ಯಾವ ಪುಟದಲ್ಲಿ ಉತ್ತರ ಇದೆ ಅಂತ ಹೇಳಿ ಪ್ರಶ್ನೆಯ ಸಂಖ್ಯೆ ಮತ್ತು ಊಟದ ಉತ್ತರ ಇರ್ತಕ್ಕಂಥ ಪುಟದ ಸಂಖ್ಯೆಯನ್ನು ಕೂಡ ನಾನು ಮುಗಿಸಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನಾನು ಹಾಕ್ತಾ ಇದ್ದೇನೆ. ಈ ನಿಟ್ಟಿನಲ್ಲಿ ಕೇಳುವಂತ ಎಲ್ಲಾ ಪ್ರಶ್ನೆಗಳು ಕೂಡ ಬಹುಪಾಲು 99% ಉತ್ತರ ಪುಸ್ತಕದಲ್ಲಿದೆ. ಈ ವರ್ಷದ IAS ಪೂರ್ವಭಾವಿ ಪರೀಕ್ಷೆಯಲ್ಲಿ 14 ಪ್ರಶ್ನೆಗಳನ್ನ IAS ನಲ್ಲಿ ಸಂವಿಧಾನ ಸಂಪುಟ ಕೇಳಿದ್ರೆ 12 ಪ್ರಶ್ನೆಗಳಿಗೆ ಪುಸ್ತಕದಲ್ಲಿ ಉತ್ತರ ಇದೆ. ಹಾಗೆ ಕಳೆದ ವಾರದಲ್ಲಿ ನಡೆದಂತ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸ್ ನಲ್ಲಿ ಸಂವಿಧಾನ ಮತ್ತು ಭೂ ಸುಧಾರಣೆಗೆ ಸಂಬಂಧಪಟ್ಟ ಹಾಗೆ ಟೋಟಲ್ 22 ಪ್ರಶ್ನೆ ಬಂದಿದೆ. 22ರಲ್ಲಿ 20 ಪ್ರಶ್ನೆಗೆ ಉತ್ತರ ಇದೆ. ಯಾಕೆ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ನಡೆಸುವಂತಹ ಗ್ರೂಪ್ ಸಿ ಎಕ್ಸಾಮ್ ಅಲ್ಲಿ ಭೂ ಸುಧಾರಣೆಗೆ ಸಂಬಂಧಪಟ್ಟ ಹಾಗೆ ಕೆಲವು ಕಾಯ್ದೆಗಳು ನಮ್ಮ ರಾಜ್ಯದ ರಚನೆ ಸಮಿತಿ 74ರ ಕಾಯ್ದೆ ಆಗಿರ್ಬೋದು, 61ರ ಬಿಡಿ ಜತ್ತಿ ಸಮಿತಿ ಆಗಿರ್ಬೋದು, ಇದೆಲ್ಲದರ ಬಗ್ಗೆ ಪ್ರಶ್ನೆ ಬರ್ತಾ ಇದೆ. ಅದಕ್ಕೆ ಪ್ರತ್ಯೇಕವಾದಂತ ಬುಕ್ ಅನ್ನು ಅಧ್ಯಯನ ಮಾಡೋದು ಬೇಕಾಗಿಲ್ಲ ಅಂತ ಹೇಳಿ ಈ ಒಂದು ಬುಕ್ ಅಲ್ಲಿ ಅದನ್ನು ಕೂಡ ನಾನು ಸೇರ್ಪಡೆ ಮಾಡಿದ್ದೀನಿ ಅಧ್ಯಯನ. ಇದಾಗಿ ಲ್ಯಾಂಡ್ ರಿಫಾರ್ಮ್ಸ್ ಸಂಬಂಧಪಟ್ಟಂತ ಪ್ರಶ್ನೆಗಳು ಕೂಡ ಈ ಪುಸ್ತಕದಲ್ಲಿ ಉತ್ತರ ಇದೆ. ಪ್ರತಿ ಚಾಪ್ಟರ್ ಎಂಡನಲ್ಲಿ IAS ಪೂರ್ವಭಾವಿ ಪರೀಕ್ಷೆಯಲ್ಲಿ ಕೇಳುವಂತಹ ಪ್ರಶ್ನೆಗಳನ್ನ ನಾನು ಕೊಟ್ಟಿದ್ದೇನೆ. ಬಿಕಾಸ್ IAS ನಲ್ಲಿ ಕೂಡ ಯಾವ ರೀತಿ ಪ್ರಶ್ನೆ ಬರ್ತವೆ ಅಂತಕ್ಕಂಥ ಒಂದು ಅರಿವು ನಮ್ಮ ವಿದ್ಯಾರ್ಥಿಗಳಿಗೆ ಇರಬೇಕು ಅಂತ ಹೇಳಿ ಪ್ರತಿಯೊಬ್ಬ ರಾಷ್ಟ್ರಪತಿ, ಪ್ರಧಾನಿ, ಮುಖ್ಯಮಂತ್ರಿಗಳ ಸಂಪೂರ್ಣ ಜೀವನ ಚರಿತ್ರೆಯನ್ನು ಕೂಡ ಕೊಟ್ಟಿದ್ದೇನೆ. ಈಗ ಏನು ಸಂವಿಧಾನಕ್ಕೆ 106 ತಿದ್ದುಪಡಿ ಇದೆ, ಆ 106 ತಿದ್ದುಪಡಿ ಅಪ್ಡೇಟೆಡ್ ಇನ್ಫಾರ್ಮೇಶನ್ ಕೂಡ ನಾನು ಕೊಟ್ಟಿದ್ದೇನೆ. ಈ ನಿಟ್ಟಿನಲ್ಲಿ ಕಾಲಕ್ಕೆ ಇದು ಅಪ್ಡೇಟೆಡ್ ಆಗ್ತಾ ಇದಾಗಲೇ 10 ಮುದ್ರಣಗಳನ್ನ ಕಂಡಿದೆ. ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಅದು ಗೇಟೆಡ್ ಪ್ರೊಫೆಷನಲ್ ಎಕ್ಸಾಮಿನೇಷನ್ ಅಲ್ಲಿ ಪೂರ್ವಭಾವಿ ಮತ್ತು ಮುಖ್ಯ ಪರೀಕ್ಷೆಗೂ ಕೂಡ ಅನುಕೂಲ ಆಗುವ ರೀತಿಯಲ್ಲಿ ಈ ಸ್ಟಡಿ ಮೆಟೀರಿಯಲ್ಸ್ ಅನ್ನು ಒದಗಿಸುತ್ತೆ. ಮುಖ್ಯ ಪರೀಕ್ಷೆಯಲ್ಲಿ ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಇಂದಿನ ಎಕ್ಸಾಮ್ ಗಳಲ್ಲಿ ಕೇಳಿರುವಂತ ಸುಮಾರು 10 ಮುಖ್ಯ ಪರೀಕ್ಷೆಗಳ ಪ್ರಶ್ನೆಗಳನ್ನು ಕೂಡ ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಪುಸ್ತಕದಲ್ಲಿ ಕೊಟ್ಟಿದ್ದೇನೆ. ಇದರಿಂದಾಗಿ ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಇದು ಒಂದು ಬುಕ್ ಅನ್ನು ಅಧ್ಯಯನ ಮಾಡಿದ್ರೆ 99% ಭಾಗ ಪ್ರಶ್ನೆಗಳಿಗೆ ನೀವು ಉತ್ತರವನ್ನ ಹಾಕೋದಕ್ಕೆ, ಹೆಚ್ಚು ಅಂಕಗಳನ್ನ ಗಳಿಸೋದಕ್ಕೆ, ಉದ್ಯೋಗವನ್ನ ಗಳಿಸ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ ಅಂತೇಳಿ ಹೇಳ್ತಾ, ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಇದೊಂದು ಪುಸ್ತಕ. ಅದೇ ಕ್ವಶನ್ ಬ್ಯಾಂಕು, ಸಂವಿಧಾನದ ಪ್ರಶ್ನೋತ್ತರ ಕಣಜ, ಆಧುನಿಕ ಭಾರತ ಇತಿಹಾಸ ಮತ್ತು ಇತಿಹಾಸದ ಪ್ರಶ್ನೋತ್ತರ ಕಣಜ, ಈ 4 ಪುಸ್ತಕಗಳನ್ನ ನಾನೇ ಸ್ವತಃ ರಚನೆ ಮಾಡಿ ಪ್ರಕಟ ಮಾಡಿದ್ದೇನೆ 18 ವರ್ಷಗಳ ಬೋಧನಾ ಅನುಭವದ ಹಿನ್ನೆಲೆಯಲ್ಲಿ. ಈ ನಿಟ್ಟಿನಲ್ಲಿ ಸ್ಪರ್ಧಾರ್ಥಿಗಳು ಏನು ನೋಟಿಫಿಕೇಶನ್ಸ್ ಆಗ್ತಾ ಇದಾವೆ, ಈ ಸಂದರ್ಭದಲ್ಲಿ ಪುಸ್ತಕಗಳನ್ನ ಆಯ್ಕೆ ಮಾಡ್ಕೊಳ್ಳುವಾಗ ಉತ್ತಮ ಪುಸ್ತಕಗಳನ್ನ ಆಯ್ಕೆ ಮಾಡ್ಕೋಬೇಕು. ಒಂದು ಸಬ್ಜೆಕ್ಟ್ಗೆ ಒಂದು ಪುಸ್ತಕ ಆದರೆ ಸಾಕು, ಉತ್ತಮ ಪುಸ್ತಕ. ಒಂದು ಸಬ್ಜೆಕ್ಟ್ಗೆ 3-4 ಪುಸ್ತಕಗಳನ್ನು ಜೆರಾಕ್ಸ್ ನೋಟ್ಸ್ ಅನ್ನು ಓದೋ ಬದಲು ಟೆಕ್ಸ್ಟ್ ಬುಕ್ ಗಳನ್ನ ನೀವು ಓದಬೇಕು. ಇವತ್ತು ಕೇಳ್ತಾ ಇರುವಂತಹ ಪ್ರಶ್ನೆ ಎಲ್ಲವೂ ಕೂಡ ಅಪ್ಲಿಕೇಶನ್ ಲೆವೆಲ್ ಇದೆ. ಅಡಿದಾಗಿ ನೀವು ಯಾವುದೋ ಗೈಡ್ ಅನ್ನ ಓದಿದ್ರೆ ನಿಮ್ಗೆ ಸರಿಯಾದ ಉತ್ತರವನ್ನು ಹಾಕೋದಕ್ಕೆ ಅವಕಾಶ ಆಗೋದಿಲ್ಲ. ಟೆಕ್ಸ್ಟ್ ಬುಕ್ ಅನ್ನ ಓದಿದ್ರೆ ನಿಮ್ಗೆ ಆಳವಾದ ಅಧ್ಯಯನದಿಂದ ನಿಮ್ಗೆ ಸರಿಯಾದ ಉತ್ತರವನ್ನು ಕಂಡುಕೊಳ್ಳಿಕ್ಕೆ ಅವಕಾಶ ಆಗುತ್ತೆ. ಇದು ಕೂಡ ಎಲ್ಲಾ ಒಂದು ಪುಸ್ತಕ ಮಳಿಗೆಯಲ್ಲೂ ಸಿಗುತ್ತೆ. ಅದೇ ವೈಯಕ್ತಿಕವಾಗಿ ಕೂಡ ನಮ್ಮನ್ನ ಸಂಪರ್ಕಿಸಿದ್ರೆ ಪುಸ್ತಕವನ್ನ ಪೋಸ್ಟ್ ಮುಖಾಂತರ ಕಳಿಸ್ಕೊಡ್ತೇವೆ. ನನ್ನ ಒಂದು ಸಂಪರ್ಕದ ಮೊಬೈಲ್ ಸಂಖ್ಯೆ 9916089483 9916089483. ಥ್ಯಾಂಕ್ ಯು.